कांग्रेस पार्टी के भारत माತೆಗೆ कर्नाटक माತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರುಗಳು ನಮ್ಮ ಕಾಂಗ್ರೆಸ್ ಪಕ್ಷ ನಾನು ರಕ್ಷಾರಾಮಯ್ಯಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡೋಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಂಬರುವ ಚುನಾವಣೆ 20-22 ದಿನ ಇರಬೇಕು. ಎಲ್ಲರೂ ಎಚ್ಚರಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕಾರ್ಯ ದಯವಿಟ್ಟು ಎಲ್ಲ ಮಾಡಬೇಕು. ಯಾಕಂದ್ರೆ ಬಿಜೆಪಿ ಬರ್ತಾ ಇರೋದು ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿ. ಇಲ್ಲಿ ಯಾರಿಗಾದ್ರೂ ಸಂವಿಧಾನ ಬದಲಿಸಬೇಕು ಅಂತ ಆಸೆ ಇದೆಯಾ? ಇಲ್ಲಿ ಜೈ ಭೀಮ್. ನಮ್ಮ ಆಪೋನೆಂಟ್ ಇದೇ ಕ್ಷೇತ್ರದಲ್ಲಿ ಕೆಲವು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರು ಸೋಲಿಸಿ ಇವತ್ತು ಪುನಃ ಲೋಕಸಭಾ ಚುನಾವಣೆಗೆ ಬಂದಿದ್ದಾರೆ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಕೋವಿಡ್ ಸಮಯ ಜ್ಞಾಪಕಳ್ಕೊಳ್ಳಿ. ಲಕ್ಷಾಂತರ ಜನ ಕೋಟ್ಯಾಂತರ ಜನ ದೇಶದಲ್ಲಿ ನರಳುತ್ತಿರುವ ಸಮಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಅವರ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇರ್ತಾರೆ. ನಮ್ಮ ಒಂದು ಈ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಜನಪರವಾದ ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ನೀವೇ ಯೋಚನೆ ಮಾಡಿ, ಪೋಲಿಯೋ ಇರೋ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಲ್ತ್ ಮಿನಿಸ್ಟರ್ಗಳು ಇದೇ ತರ ದುರಾಡಳಿತ ಮಾಡ್ಕೊಂಡ್ ಬಂದ್ರೆ ಯಾರಾದ್ರೂ ಹೋಗ್ತಾ ಇದ್ರ? ಯಾರು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಹೆಲ್ತ್ ಯಾರು ಸರಿಗಿರ್ತಿರ್ಲಿಲ್ಲ. ಮತ್ತೆ ನಮ್ಮ ಚಿಕ್ಕಬಳ್ಳಾಪುರಿನ ಜನತೆ ಬೇರೆ ಬೇರೆ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮಾತಾಡ್ಸಕ್ಕೆ ಹೋಗಿದಾಗ, ಎಲ್ಲ ಕಾರ್ಯಕರ್ತರ ಸಭೆಗಳು ನಡೆದಾಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ಒಂದೇ ಆಸೆ. ಚಿಕ್ಕಬಳ್ಳಾಪುರಿನ ಜನ ಬೇರೆ ಬೇರೆ ಕ್ಷೇತ್ರಗಳಿಗೂ ಹೇಳಿದ್ರು, ಸರ್ ನಮ್ಗಾಗಿರುವಂತೂ ಈ ದುರಂತ ಬೇರೆ ಯಾವ ಕ್ಷೇತ್ರಕ್ಕೂ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೇಸ್ ಮೇಲ್ ಕೇಸು, ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ, ಇನ್ಯಾವುದಾದ್ರೂ ಕ್ಷೇತ್ರ ಜನರಿಗೆ ಬೇಡ ಅಂತ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನನಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ನೀವೇ ಹೋಗ್ತೀರಾ, ಯಾವ್ದೇ ಒಂದು ಆಸ್ಪತ್ರೆಗೆ ಹೋಗ್ತೀರಾ, ಯಾವ್ದೇ ಒಂದು ಕ್ಲಿನಿಕ್ ಹೋಗ್ತೀರಾ, ಆ ಕ್ಲಿನಿಕ್ ಅಲ್ಲಿ ಕೇಳೋದು ಯಾರು? ಯಾವ ಧರ್ಮದ ಡಾಕ್ಟರ್ ಕೇಳ್ತೀರಾ? ಯಾವ ಜಾತಿಯ ಡಾಕ್ಟರ್ ಅಂತ ಕೇಳ್ತೀರಾ? ಅದಕ್ಕೆ ಒಳ್ಳೆ ಡಾಕ್ಟರ್ ಮಾತ್ರ ಎಲ್ಲರೂ ಕೇಳ್ಕೊಳ್ಳೋದು, ಒಳ್ಳೆ ಲಾಯರ್ಗಳು ಕೇಳ್ಕೊಳ್ಳೋದು, ಯಾವ ಧರ್ಮ ಅಂತ ಕೇಳಲ್ಲ. ಬಿಜೆಪಿ ಮಾಡೋದು ಧರ್ಮದ ರಾಜಕೀಯ, ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದು ಪ್ರತಿಯೊಬ್ರು ಎಲ್ಲ ವರ್ಗದ ಜನರನ್ನು ಜೊತೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಇದು ನಿಮ್ಮೆಲ್ಲ ನಮ್ಮ ತಂದೆ ತಾಯಿರ ಆಶೀರ್ವಾದ, ನಮ್ಮೆಲ್ಲ ಯುವಕರ ಒಂದು ಪ್ರೋತ್ಸಾಹದೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ 10ರಿಂದ 12 ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಲ ನೀವೆಲ್ಲ ಯುವಕರು ಸೇರಿ ಈ ಒಂದು ಯುವ ಪೀಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರ ಸೇವೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಒಂದು ಚುನಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆದ ಚುನಾವಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು 5 ಪ್ರಣಾಳಿಕೆಗಳು ಪ್ರತಿಯೊಬ್ರು ಮನೆಗೆ ತಲುಪ್ತಾ ಇದೆ ಇಲ್ವಾ? ಪ್ರತಿಯೊಂದು ಮನೆ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಇಲ್ವಾ? ಗೃಹಲಕ್ಷ್ಮಿ ಕಾರ್ಯಕ್ರಮಗಳು ಬರ್ತಾ ಇದೆ ಇಲ್ವಾ? ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಶ್ರೀ DK ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಸರ್ಕಾರ ನಡೀತಾ ಬರ್ತಾ ಇದೆ. 4 ವರ್ಷ ಇದೆ, 4 ವರ್ಷ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು, ಈ ಒಂದು ಸರ್ಕಾರ ನಡೆಸ್ಕೊಂಡ್ ಬರ್ತೀವಿ. ಇದೇ ರೀತಿ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೋದಷ್ಟು ನಮ್ಮ ರಾಜ್ಯದ ಏನೇನು ಒಂದು ಟ್ಯಾಕ್ಸ್ ಗಳು ಬರಬೇಕಿತ್ತು ನಾವೆಲ್ಲ ಜಗಳ ಮಾಡಿ ತರ್ಕೊಂಡ್ ಬರ್ತೀವಿ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಮೋಸಗಳಾಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದಿಂದ ನಮಗ್ ಬರಬೇಕಾಗಿರೋ ತೆರಿಗೆ ಹಣಗಳು ಇವತ್ತುವರೆಗೂ ರಿಲೀಸ್ ಮಾಡಿಲ್ಲ. ನಮ್ಮ ಎಲ್ಲ ನಾಯಕರುಗಳು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ, ಆದ್ರೂ ಏನು ಮಾಡಲ್ಲ ಅಂದ್ರೆ ಕರ್ನಾಟಕದ ವಿರುದ್ಧ ಬಿಜೆಪಿ ಪಕ್ಷಕ್ಕೆ
ಅವರ ಒಂದು ವಿರುದ್ಧ ಮಾಡುವ ಕೆಲಸಗಳು ಬಿಜೆಪಿ ಪಕ್ಷ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ವೋಟ್ಗಳು ಬರೀ ನಾರ್ತ್ ಇಂಡಿಯಾಲಿ ಇರೋದು, ಸೌತ್ ಇಂಡಿಯಾ ಅಲ್ಲಿ ಯಾರಿಗೂ ಬೇಡ ಅವ್ರಿಗೆ. ನಿಮ್ ವೋಟ್ ಹಾಕಿದ್ರು ಬಿಜೆಪಿ ಅವರಿಗೆ ವೇಸ್ಟ್ ಆಗುತ್ತೆ ಸೌತ್ ಇಂಡಿಯಾ ಅಲ್ಲಿ. ಯಾಕಂದ್ರೆ ಎಲ್ಲಾ ಒಂದು ಕೆಲಸ ಮಾಡ್ತಿರೋರು ಬರೀ ನಾರ್ತ್ ಅಲ್ಲೇ ಅವ್ರಿಗೆ. ಉತ್ತರ ಪ್ರದೇಶ, ಬಿಹಾರ ಎಲ್ಲದಕ್ಕೂ ದುಡ್ಡುಗಳು ಕೊಡ್ತಾರೆ. ನಮ್ ಕರ್ನಾಟಕ ರಾಜ್ಯಕ್ಕೆ ಏನು ದುಡ್ಡುಗಳು ಕೊಡಲ್ಲ. 27 ಜನ ಸಂಸದ್, 26 ಜನ ಸಂಸದರಿದ್ರು. ಯಾರೇ ಒಬ್ರು ಸಂಸದರು ನರೇಂದ್ರ ಮೋದಿ ಅವ್ರ ಹತ್ರ ಆಗಿಲಿ, ಅಮಿತ್ ಶಾ ಹತ್ರ ಆಗಿಲಿ ಕರ್ನಾಟಕ ತೆರೆ ಹಣೆಗೆ ಕೇಳಿಲ್ಲ ಯಾರು. ಅದಕ್ಕೆ ದಯವಿಟ್ಟು ಬಹಳಷ್ಟು ಜನ ಇವತ್ತು ನಮ್ಗೆ ಒಂದು ಆಶೀರ್ವಾದ ಮಾಡಕ್ ಬಂದಿದ್ರಿ. ಈ ಚುನಾವಣೆ ಚಿಕ್ಕಬಳ್ಳಾಪುರ ಲೋಕಸಭಾದಲ್ಲಿ ರಕ್ಷಾರಾಮಯ್ಯ ಅಭ್ಯರ್ಥಿ ಅಲ್ಲ. ಚಿಕ್ಕಬಳ್ಳಾಪುರಿನ ಜನತೆ, ಹೊಸಕೋಟೆಯ ಜನತೆ, ದೇವನಹಳ್ಳಿಯ ಜನತೆ ಎಲ್ಲರೂ ನೀವೇ ಅಭ್ಯರ್ಥಿಗಳು. ನಮ್ಮ ಕಾರ್ಯಕರ್ತ ದೇವರುಗಳು, ನಮ್ಮ ವೋಟರ್ ದೇವರುಗಳು. ಇವೆಲ್ಲ ನಮಗೆ ಆಶೀರ್ವಾದ ಮಾಡಿ ನಿಮ್ಮೊಂದು ಸೇವೆಗೆ ಒಂದು ಅವಕಾಶ ಮಾಡಬೇಕು ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹಳಷ್ಟು ನಾಯಕರುಗಳು ಬಂದು ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ನೀವೆಲ್ಲ 23ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಿದ್ದೀರಿ ನೀವೆಲ್ಲ. ಅದೇ ರೀತಿಯಲ್ಲಿ ನಮ್ಮ ಎಲ್ಲರ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಶಕ್ತಿ ತುಂಬುವಕ್ಕೆ ನಾವೆಲ್ಲ ಕರ್ನಾಟಕದ ಜನತೆ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.